ಪಾರ್ಟಿ ನಡೀತಲ್ಲ ಅದರ ಅಸಲಿ ಕಹಾನಿಯನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅದನ್ನ ಕೇಳಿದ್ರೆ ನಿಜವಾಗ್ಲೂ ಹೀಗೂ ಇರುತ್ತಾ ಅಂತ ಹೇಳೋ ಹಂಗಿದೆ. ಇದು ಪಾರ್ಟಿ ಸ್ಪಾಟ್ ಬಗ್ಗೆ ಸಲಹೆ ಕೊಟ್ಟಿದ್ದೆ ಪೊಲೀಸರು. ಏನಂತ ಹೇಳ್ಬೇಕು ಇದಕ್ಕೆ? ಬೇಲಿನ ಎದ್ದು ಹೊಲ ಮೈಯೋದು ಅಂತ ಹೇಳ್ತಾರೆ. ಪಾರ್ಟಿ ಸ್ಪಾಟ್ ಎಲ್ಲಿ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೇನೆ ಪೊಲೀಸರಂತೆ. ಕಾಸು ಕೊಟ್ಟ ವಾಸುಗೆ ಪೊಲೀಸರು ಕೊಟ್ಟಿರ್ತಕ್ಕಂಥ ಸಲಹೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಎಕ್ಸ್ಕ್ಲೂಸಿವ್ ರೇವ್ ಪಾರ್ಟಿ ಕುರಿತಾಗಿ ಸಾಲು ಎಕ್ಸ್ಕ್ಲೂಸಿವ್, ಗಂಟೆಗೊಂದು ಎಕ್ಸ್ಕ್ಲೂಸಿವ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬ್ರೇಕಿಂಗ್ 2, ರೇವ್ ಪಾರ್ಟಿ ಮತ್ತಷ್ಟು ಪೊಲೀಸರ ತಲೆದಂಡ ಆಗತ್ತಾ? ಈಗ ಆಲ್ರೆಡಿ 3 ಜನರ ತಲೆದಂಡ ಆಗಿದೆ, ಇನ್ನಷ್ಟು ಪೊಲೀಸರ ತಲೆದಂಡ ಆಗತ್ತಾ? ಏನ್ ಮಾಡ್ತಿರ್ತಾರೆ ಇವರು ಪೊಲೀಸ್ನವರು? ಇವರು ರೇವ್ ಪಾರ್ಟಿ ಮಾಡ್ತಿರ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಪೊಲೀಸರ ಸಲಹೆಯ ನಂತರವೇ GR ಫಾರ್ಮ್ನಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತ? ಆ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತ? ವಾಸು ಪೊಲೀಸರಿಗೆ ಹಣ ಕೊಟ್ಟಿದ್ದೀನಿ, ಆ ಧೈರ್ಯದಲ್ಲಿ ಪಾರ್ಟಿ ನಡೆಯುತ್ತೆ ಅಂತ ಪಾರ್ಟಿ ನಡೆಸಿದ್ದಾನೆ ಅಂತ ಹೇಳಲಾಗಿದೆ. 1 ವಾರ ಓಡಾಡಿದಾನಂತೆ, ಅಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡ್ತೀನಿ ಅಂತ. ಆ ನಂತರದಲ್ಲಿ ಈ ಥರದ ಒಂದು ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಸೊ ರೇವ್ ಪಾರ್ಟಿ ಸುಮ್ಮನೆ ನಡೀಲಿಲ್ಲ ನೋಡಿ. ನಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಡೇ ಪೊಲೀಸ್ ರೇಡ್ ಆಯಿತು, ಆದರೆ ಅದಕ್ಕೂ ಮುಂಚೆ ಇಷ್ಟೆಲ್ಲ ದೊಡ್ಡ ಪಾರ್ಟಿ ನಡೀತಾ ಇರೋವಾಗ ಆನೇಕಲ್ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ನೋಡಿದ್ರೆ ಅಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಿದೆ. ಪೊಲೀಸರೇ ಸಜೆಸ್ಟ್ ಮಾಡಿದಾರಂತ ಆ ಪ್ಲೇಸನ್ನ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನ್ರಿ ಇದು ಹೈ ಡ್ರಾಮಾ? ಪೊಲೀಸರೇ ಫಸ್ಟ್ ಹೇಳ್ಕೊಡೋದು ಇಲ್ಲಿ ಪಾರ್ಟಿ ಮಾಡ್ರಪ್ಪ ಅಂತ, ಡ್ರಗ್ಸ್ ಎಲ್ಲಿ ಸಿಗುತ್ತೆ ಅಂತ ಅವರೇ ಹೇಳ್ತಾರ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಆಮೇಲೆ ಹೋಗಿ ಅವರೇ ರೈಡ್ ಮಾಡೋದು. ಏನ್ ಡ್ರಾಮಾ ನಡೆದಿದೆ ಮಾದೇಶ್? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣವನ್ನ ಗಮನಿಸ್ತಿದ್ರೆ ಎಲ್ಲೊಂದ್ ಕಡೆ ಪೊಲೀಸರಿಗೆ ಈ ಒಂದು ಮಾಹಿತಿ ಇರ್ಲಿಲ್ವಾ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಪಾರ್ಟಿ ನಡೆಯುತ್ತೆ, 100 ಜನ ಭಾಗಿಯಾಗಿರ್ತಾರೆ. ಜಗಜಗಮಿಸಿರುತ್ತೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಒಂದಿಷ್ಟು ಮಾಹಿತಿ ಕೂಡ ಇರಲಿಲ್ವಾ? ಜೊತೆಗೆ ಇಂಥ ಒಂದು ಪಾರ್ಟಿ ಆರ್ಗನೈಸ್ ಆಗುತ್ತೆ ಅಂದರೆ ಅದು 1-2 ದಿನದ ಕೆಲಸ ಅಲ್ವೇ ಅಲ್ಲ. ಸುಮಾರು 1 ತಿಂಗಳಿಂದಲೂ ಕೂಡ ಇವರು ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ CCB ತನಿಖೆ ವೇಳೆ ಗೊತ್ತಾಗಿದೆ. ಈಗ ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಿದೆ. ಇದು ಪೊಲೀಸರ ಗಮನಕ್ಕಿದ್ದೂ ಕೂಡ ಈ ಒಂದು ಪಾರ್ಟಿ ನಡೆದಿದೆ ಅನ್ನೋಂಥ ವಿಚಾರ ಸದ್ಯಕ್ಕೆ ಬರ್ತಿದೆ. ಯಾಕಂದ್ರೆ ಈಗಾಗಲೇ ವಾಸು ಅನ್ನೋಂಥ ಏನಿದೆ ಆತನ ಬರ್ತ್ಡೇ ಪಾರ್ಟಿಯ ಆಯೋಜನೆ ಮಾಡಿ ಈ ಒಂದು ಪಾರ್ಟಿಯನ್ನು ನಡೆಸಲಾಗಿತ್ತು ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತ ವಿಚಾರ. ಆದ್ರೆ ಈ ವಾಸು ಈ ಮುಂಚೆ ಈ ಒಂದು ಆರ್ಗನೈಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಪಾರ್ಟಿಯನ್ನ ಆರ್ಗನೈಸ್ ಮಾಡೋದಕ್ಕೆ ಮೊದಲು ಪೊಲೀಸರ ಮೊರೆ ಹೋಗಿದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಸಿಂಗಸಂದ್ರ ಅಂದ್ರೆ ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಿಂಗಸಂದ್ರದಲ್ಲಿ ಆತ ಮೊದಲು ಈ ಒಂದು ಪಾರ್ಟಿಯನ್ನ ಆರ್ಗನೈಸ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೂ ಕೂಡ ಈತ ಮಾಹಿತಿಯನ್ನ ಕೇಳಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಿದೆ. ಆದ್ರೆ ಇದೆಷ್ಟು ನಿಜ ಅನ್ನೋದನ್ನ ಈಗ ಹಿರಿಯ ಅಧಿಕಾರಿಗಳು ಅದನ್ನ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಈಗಾಗಲೇ ನಿರ್ಲಕ್ಷ್ಯ ಆರೋಪದಡಿ 3 ಸಿಬ್ಬಂದಿಯನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸ್ ಠಾಣೆಯ 3 ಸಿಬ್ಬಂದಿಯನ್ನ ಈಗಾಗಲೇ ಅಮಾನತು ಮಾಡಿ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಆದೇಶ ನೀಡಿದ್ದಾರೆ. ಈಗ ಮತ್ತಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಅಲ್ಲೇ ಇದ್ದಂತಹ ಮತ್ತೊಂದು ಪೊಲೀಸ್ ಠಾಣೆ ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣೆ ಸಿಬ್ಬಂದಿ ಕೂಡ ಈ ಒಂದು ವಿಚಾರದಲ್ಲಿ ಈಗಾಗಲೇ ಗೊತ್ತಿದ್ರೂ ಕೂಡ ಈಗ JK ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ಅವರೇ ಐಡಿಯಾ ಕೊಟ್ಟಿದ್ರು ಅನ್ನೋದು ಸದ್ಯಕ್ಕೆ ಬರ್ತಿದೆ. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳು ಗಮನಕ್ಕೆ ಬಂದಿದೆ. ಮುಂದಿನ ಇಲಾಖಾ ತನಿಖೆಯಲ್ಲಿ ವಿಚಾರ ಹೊರಗಡೆ ಬರಬೇಕಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರೇವ್ ಪಾರ್ಟಿ ನಡೀತಲ್ಲ ಅದರ ಅಸಲಿ ಕಹಾನಿಯನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅದನ್ನ ಕೇಳಿದ್ರೆ ನಿಜವಾಗ್ಲೂ ಹೀಗೂ ಇರುತ್ತಾ ಅಂತ ಹೇಳೋ ಹಂಗಿದೆ. ಇದು ಪಾರ್ಟಿ ಸ್ಪಾಟ್ ಬಗ್ಗೆ ಸಲಹೆ ಕೊಟ್ಟಿದ್ದೆ ಪೊಲೀಸರು. ಏನಂತ ಹೇಳ್ಬೇಕು ಇದಕ್ಕೆ? ಬೇಲಿನ ಎದ್ದು ಹೊಲ ಮೈಯೋದು ಅಂತ ಹೇಳ್ತಾರೆ. ಪಾರ್ಟಿ ಸ್ಪಾಟ್ ಎಲ್ಲಿ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೇನೆ ಪೊಲೀಸರಂತೆ. ಕಾಸು ಕೊಟ್ಟ ವಾಸುಗೆ ಪೊಲೀಸರು ಕೊಟ್ಟಿರ್ತಕ್ಕಂಥ ಸಲಹೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಎಕ್ಸ್ಕ್ಲೂಸಿವ್ ರೇವ್ ಪಾರ್ಟಿ ಕುರಿತಾಗಿ ಸಾಲು ಎಕ್ಸ್ಕ್ಲೂಸಿವ್, ಗಂಟೆಗೊಂದು ಎಕ್ಸ್ಕ್ಲೂಸಿವ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬ್ರೇಕಿಂಗ್ 2, ರೇವ್ ಪಾರ್ಟಿ ಮತ್ತಷ್ಟು ಪೊಲೀಸರ ತಲೆದಂಡ ಆಗತ್ತಾ? ಈಗ ಆಲ್ರೆಡಿ 3 ಜನರ ತಲೆದಂಡ ಆಗಿದೆ, ಇನ್ನಷ್ಟು ಪೊಲೀಸರ ತಲೆದಂಡ ಆಗತ್ತಾ? ಏನ್ ಮಾಡ್ತಿರ್ತಾರೆ ಇವರು ಪೊಲೀಸ್ನವರು? ಇವರು ರೇವ್ ಪಾರ್ಟಿ ಮಾಡ್ತಿರ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಪೊಲೀಸರ ಸಲಹೆಯ ನಂತರವೇ GR ಫಾರ್ಮ್ನಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತ? ಆ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತ?
ವಾಸು ಪೊಲೀಸರಿಗೆ ಹಣ ಕೊಟ್ಟಿದ್ದೀನಿ, ಆ ಧೈರ್ಯದಲ್ಲಿ ಪಾರ್ಟಿ ನಡೆಯುತ್ತೆ ಅಂತ ಪಾರ್ಟಿ ನಡೆಸಿದ್ದಾನೆ ಅಂತ ಹೇಳಲಾಗಿದೆ. ಒಂದು ವಾರ ಓಡಾಡಿದಾನಂತೆ, ಅಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡ್ತೀನಿ ಅಂತ. ಆ ನಂತರದಲ್ಲಿ ಈ ಥರದ ಒಂದು ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಸೊ ರೇವ್ ಪಾರ್ಟಿ ಸುಮ್ಮನೆ ನಡೀಲಿಲ್ಲ ನೋಡಿ. ನಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಡೇ ಪೊಲೀಸ್ ರೇಡ್ ಆಯಿತು, ಆದರೆ ಅದಕ್ಕೂ ಮುಂಚೆ ಇಷ್ಟೆಲ್ಲ ದೊಡ್ಡ ಪಾರ್ಟಿ ನಡೀತಾ ಇರೋವಾಗ ಆನೇಕಲ್ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ನೋಡಿದ್ರೆ ಅಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಿದೆ. ಪೊಲೀಸರೇ ಸಜೆಸ್ಟ್ ಮಾಡಿದಾರಂತ ಆ ಪ್ಲೇಸನ್ನ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನ್ರಿ ಇದು ಹೈ ಡ್ರಾಮಾ? ಪೊಲೀಸರೇ ಫಸ್ಟ್ ಹೇಳ್ಕೊಡೋದು ಇಲ್ಲಿ ಪಾರ್ಟಿ ಮಾಡ್ರಪ್ಪ ಅಂತ, ಡ್ರಗ್ಸ್ ಎಲ್ಲಿ ಸಿಗುತ್ತೆ ಅಂತ ಅವರೇ ಹೇಳ್ತಾರ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಆಮೇಲೆ ಹೋಗಿ ಅವರೇ ರೈಡ್ ಮಾಡೋದು. ಏನ್ ಡ್ರಾಮಾ ನಡೆದಿದೆ ಮಾದೇಶ್? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣವನ್ನ ಗಮನಿಸ್ತಿದ್ರೆ ಎಲ್ಲೊಂದ್ ಕಡೆ ಪೊಲೀಸರಿಗೆ ಈ ಒಂದು ಮಾಹಿತಿ ಇರ್ಲಿಲ್ವಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಪಾರ್ಟಿ ನಡೆಯುತ್ತೆ, ನೂರಾರು ಜನ ಭಾಗಿಯಾಗಿರ್ತಾರೆ, ಜಗಜಗಮಿಸಿರುತ್ತೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಒಂದಿಷ್ಟು ಮಾಹಿತಿ ಕೂಡ ಇರ್ಲಿಲ್ವಾ? ಜೊತೆಗೆ ಇಂಥ ಒಂದು ಪಾರ್ಟಿ ಆರ್ಗನೈಸ್ ಆಗುತ್ತೆ ಅಂದ್ರೆ ಅದು 1-2 ದಿನದ ಕೆಲಸ ಅಲ್ವೇ ಅಲ್ಲ. ಸುಮಾರು 1 ತಿಂಗಳಿಂದಲೂ ಕೂಡ ಇವರು ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ CCB ತನಿಖೆ ವೇಳೆ ಗೊತ್ತಾಗಿದೆ. ಈಗ ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಿದೆ. ಇದು ಪೊಲೀಸರ ಗಮನಕ್ಕಿದ್ದೂ ಕೂಡ ಈ ಒಂದು ಪಾರ್ಟಿ ನಡೆದಿದೆ ಅನ್ನೋಂಥ ವಿಚಾರ ಸದ್ಯಕ್ಕೆ ಬರ್ತಿದೆ. ಯಾಕಂದ್ರೆ ಈಗಾಗಲೇ ವಾಸು ಅನ್ನೋಂಥ ಏನಿದೆ ಆತನ ಬರ್ತ್ಡೇ ಪಾರ್ಟಿಯ ಆಯೋಜನೆ ಮಾಡಿ ಈ ಒಂದು ಪಾರ್ಟಿಯನ್ನು ನಡೆಸಲಾಗಿತ್ತು ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂಥ ವಿಚಾರ. ಆದ್ರೆ ಈ ವಾಸು ಈ ಮುಂಚೆ ಈ ಒಂದು ಆರ್ಗನೈಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಪಾರ್ಟಿಯನ್ನು ಆರ್ಗನೈಸ್ ಮಾಡೋದಕ್ಕೆ ಮೊದಲು ಪೊಲೀಸರ ಮೊರೆ ಹೋಗಿದ್ದ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಸಿಂಗಸಂದ್ರ ಅಂದ್ರೆ ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಿಂಗಸಂದ್ರದಲ್ಲಿ ಆತ ಮೊದಲು ಈ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೂ ಕೂಡ ಈತ ಮಾಹಿತಿಯನ್ನ ಕೇಳಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಿದೆ. ಆದ್ರೆ ಇದೆಷ್ಟು ನಿಜ ಅನ್ನೋದನ್ನ ಈಗ ಹಿರಿಯ ಅಧಿಕಾರಿಗಳು ಅದನ್ನ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಈಗಾಗಲೇ ನಿರ್ಲಕ್ಷ್ಯ ಆರೋಪದಡಿ 3 ಸಿಬ್ಬಂದಿಯನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸ್ ಠಾಣೆಯ 3 ಸಿಬ್ಬಂದಿಯನ್ನ ಈಗಾಗಲೇ ಅಮಾನತು ಮಾಡಿ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಆದೇಶ ನೀಡಿದ್ದಾರೆ. ಈಗ ಮತ್ತಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಅಲ್ಲೇ ಇದ್ದಂತಹ ಮತ್ತೊಂದು ಪೊಲೀಸ್ ಠಾಣೆ ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣೆ ಸಿಬ್ಬಂದಿ ಕೂಡ ಈ ಒಂದು ವಿಚಾರದಲ್ಲಿ ಈಗಾಗಲೇ ಗೊತ್ತಿದ್ರೂ ಕೂಡ ಈಗ JK ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ಅವರೇ ಐಡಿಯಾ ಕೊಟ್ಟಿದ್ರು ಅನ್ನೋದು ಸದ್ಯಕ್ಕೆ ಬರ್ತಿದೆ. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳು ಗಮನಕ್ಕೆ ಬಂದಿದೆ. ಮುಂದಿನ ಇಲಾಖಾ ತನಿಖೆಯಲ್ಲಿ ವಿಚಾರ ಹೊರಗಡೆ ಬರಬೇಕಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.